ಹಾಯ್ ನಮಸ್ಕಾರ ವೀಕ್ಷಕರೇ. ಈಗ ಬಹಳನೇ ಈ ಒಂದು ಟಾಕ್ ಏನಿದೆ ತುಂಬಾನೇ ತಾರಕಕ್ಕೆ ಏರಿದೆ. ಮತ್ತೆ ಈ ಒಂದು ವಿಚಾರವಾಗಿ ಈಗ ಕಾಂಗ್ರೆಸ್ ನಲ್ಲಿ ಹೊಸ ಲೆಕ್ಕಾಚಾರ ಕೂಡ ಶುರುವಾಗಿದೆ. ರಾಮನಗರದ ಒಂದು ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಒಂದು ಮಾತನ್ನ ಹೇಳ್ತಾರೆ. ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬರ್ದಿಟ್ಕೊಳ್ಳಿ, ಮೇ 15ರಂದು ಸಿಎಂ ಘೋಷಣೆ ಆಗುತ್ತೆ. ಮುಂದಿನ ಸಿಎಂ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರ? ಇದು ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಯಾಕೆಂದ್ರೆ ಈ ರೀತಿ ಇಕ್ಬಾಲ್ ಹುಸೇನ್ ಅವರು ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಜೊತೆಗೆ ಮುಂಚೆನೂ ಕೂಡ ಇವರು ಈ ರೀತಿಯ ಒಂದು ಮಾತುಗಳನ್ನ ಹೇಳಿದ್ರಂತೆ. ಬರೆದಿಟ್ಕೊಳ್ಳಿ, ನನ್ನ ಮಾತು ನಿಜ ಆಗುತ್ತೆ, ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ಮೊದಲಿಗೆ ಕಮೆಂಟ್ ಮಾಡಿ. ಈ ಒಂದು ಟಾಕ್ ಮುಂಚೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯಾವಾಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಡಳಿತಕ್ಕೆ ಬಂತು ಕರ್ನಾಟಕದಲ್ಲಿ, ಸಿಎಂ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದಾಗಿ ಒಂದೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಡಿಸಿಎಂ, ಈಗ ಡಿಸಿಎಂ ಆಗಿದ್ರಲ್ಲ, ಅವರು ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಅವರು ಡಿಸಿಎಂ ಆಗಿದ್ದಂತ ಶಿವಕುಮಾರ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿಯ ತನಕ ಅಲ್ಲಿಗೆ ಇದೆ ಒಂದು ಟಾಪಿಕ್, ಇನ್ನ ಸಹ ಮುಂದಕ್ಕೆನೆ ಹೋಗಿಲ್ಲ. ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಏನು ಮಾತನಾಡೋದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೋ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಅಂತ. ಇನ್ನ ಮಾಜಿ ಶಾಸಕರಾದಂತ ಆಂಜನೇಯಪ್ಪ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರು ಉತ್ತಮವಾದಂತ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಯಾರ್ಯಾರು ಹೇಳಿದ್ದನ್ನೆಲ್ಲ ನಿಜ ಆಗೋದಿಲ್ಲ. ಸುಮ್ಮನೆ ಒಂದು ಮಾತು ಹೇಳ್ಬಿಟ್ರೆ ಅದೆಲ್ಲವೂ ಕೂಡ ನಿಜ ಆಗೋದಿಲ್ಲ, ಅದು ಕಂಪ್ಲೀಟ್ ಆಗಿ ಸುಳ್ಳು. ಅದು ಯಾರು ಕೂಡ ಅದನ್ನ ನಂಬಕ್ ಹೋಗ್ಬಿಡಿ. ಈಗೆಂದು ಟಾಂಗ್ ಅನ್ನ ರಾಮನಗರ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಆಂಜನೇಯ ಅವರು. ಸೊ ಈ ವಿಚಾರವಾಗಿ ಈಗ ಸಿಕ್ಕಾಪಟ್ಟೆ ಟಾಕ್ಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನೋಡ್ಬೇಕು ಏನಾಗುತ್ತೆ ಮುಂದಿನ ದಿವಸಗಳಲ್ಲಿ. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದೇನಾದ್ರೂ ನಿಜ ಆಗುತ್ತಾ? ಮೇ 15 ಈ ತರ ಒಂದು ವಿಚಾರದ ಬಗ್ಗೆ ತುಂಬಾನೇ ಟಾಕ್ಸ್ ಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಯಾಕ್ಷನ್ ಕೇಳಿದ್ರೆ ಅವ್ರು ಯಾವುದೇ ರೀತಿ ರಿಯಾಕ್ಷನ್ ಅನ್ನು ಸಹ ಕೊಡೋದಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಕೂಡ ಸಿಎಂ ಆಗುವಂತ ಆಸೆ ತುಂಬಾನೇ ಇದೆ. ಈಗೆಂದು ಜನರು ಕೂಡ ಮಾತನಾಡ್ಕೋತಾ ಇದ್ದಾರೆ, ಸಿಎಂ ಆಗೋಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳನೇ ಆಸೆ ಇದೆ ಅಂತ. ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬಿಟ್ಟಿದ್ದು. ಇದು ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಅದೇ ಕಾರಣವನ್ನ ಇಟ್ಕೊಂಡು ರಾಮನಗರದ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಒಂದು ಸುದ್ದಿಗಾರರ ಜೊತೆಗೆ ಈ ರೀತಿ ಮಾತನಾಡಿದ್ದಾರೆ, ಒಂದು ಭಾಷಣವನ್ನ ಮಾಡಿದ್ದಾರೆ. ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ತುಂಬಾನೇ ಕಾನ್ಫಿಡೆಂಟ್ ನಲ್ಲಿ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಕಾಂಗ್ರೆಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಬರುತ್ತಾ, ಮತ್ತೆ ಹೈಕಮಾಂಡ್ ಯಾವ ರೀತಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ, ಒಂದಲ್ಲ ಒಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅದಂತೂ ಬರೆದಿಟ್ಕೊಳ್ಳುವಂತ ಒಂದು ಮಾತು. ಬಟ್ ನೆಕ್ಸ್ಟ್ ಅಂದ್ರೆ ಎಲೆಕ್ಷನ್ ಅಲ್ಲಿ ಆಡಳಿತ ಯಾವ್ದು ಬರುತ್ತೆ ಅದು ಮೇನ್ ಆಗಿರುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಕಾಂಗ್ರೆಸ್ ಮತ್ತೆ ಆಡಳಿತಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಅದರ ಒಳಗೆ ಅಂದ್ರೆ ಇದೇ ಒಂದು ಆಡಳಿತ ಏನಿದೆ, ಸರ್ಕಾರ ನಡೀತಿದೆ, ಈ ಒಂದು ಸರ್ಕಾರ ಆಡಳಿತ ಅವಧಿಯ ಒಳಗಡೆನೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಅವರ ಬೆಂಬಲಿಗರು, ಅವರ ಫ್ಯಾನ್ ಫಾಲೋವಿಂಗ್ ಏನಿದ್ದಾರೆ ಎಲ್ಲರೂ ಕೂಡ ಆಸೆನ ಪಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತೀರಾ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರೆ ಅವ್ರು ಯಾವುದೇ ರೀತಿ ರಿಯಾಕ್ಷನ್ ಅನ್ನ ಕೊಡೋದಿಲ್ಲ. ಕೇವಲ ಅವ್ರು ಹೇಳೋದು ಹೈಕಮಾಂಡ್ ಏನ್ ಹೇಳುತ್ತೋ ನಾನು ಅದಕ್ಕೆ ಬದ್ಧರಾಗಿರ್ತೀನಿ ಅಂತ. ನಿಮ್ಗೇನ್ ಅನ್ಸುತ್ತೆ? ನಿಜವಾಗ್ಲೂ ಮುಂದಿನ ಸಿಎಂ ಯಾರಾಗ್ಬೇಕು? ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬೇಕಾ? ತಪ್ಪದೆ ಕಮೆಂಟ್ ಮಾಡಿ.